ಇನ್ನು ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆ ಅಂತ ಕರೆಸಿಕೊಳ್ಳುವ ಕೃಷ್ಣ ರಾಜೇಂದ್ರ ಮಾರುಕಟ್ಟೆ ಇದರ ಚಿತ್ರಣ ಬದಲಾಗುತ್ತಾ ಎನ್ನುವ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. 2 ತಿಂಗಳಲ್ಲಿ ಬದಲಾಗುತ್ತಾ ಕೆಆರ್ ಮಾರ್ಕೆಟ್ ಚಿತ್ರಣ. ಹಾಗಾದ್ರೆ ಮಾರ್ಕೆಟ್ನಲ್ಲಿ ಜನದಟ್ಟಣೆ ತಗ್ಗಿಸೋಕೆ ಕೇಂದ್ರ ಪಾಲಿಕೆ ಪ್ಲಾನ್ ಮಾಡಿಕೊಂಡಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಪರ್ಮಿಷನ್ ಇಲ್ಲದೆ ವ್ಯಾಪಾರ ಮಾಡಂಗಿಲ್ಲ. ಟ್ರಾಫಿಕ್ ಕಿರಿಕಿರಿಗೆ ಬೇಸತ್ತ ಜನ ಹಾಗೆಯೇ ವಾಹನ ಸವಾರರು ಈಗಾಗಲೇ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಪಾಲಿಕೆ ವಿರುದ್ಧ. ಕಸದ ರಾಶಿಯಿಂದ ತುಂಬಿ ಹೋಗಿದೆ ಕೆಆರ್ ಮಾರ್ಕೆಟ್. ಸಂಪೂರ್ಣವಾಗಿ ಕೃಷ್ಣ ರಾಜೇಂದ್ರ ಮಾರ್ಕೆಟ್ ಕ್ಲೀನ್ಗೆ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸಿಬ್ಬಂದಿಗೆ ಕ್ಲೀನ್ ಮಾಡೋಕೆ ಆಯುಕ್ತರು ಸೂಚನೆಯನ್ನು ಕೊಟ್ಟಿರೋದು. ಜಿ ಜಗದೀಶ್ ಅವರ ಸೂಚನೆ ಮೇರೆಗೆ ಈ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಸಂಪೂರ್ಣವಾಗಿ ಈ ಮಾರ್ಕೆಟ್ನ ಚಿತ್ರಣ ಬದಲಾಗುತ್ತಾ. ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆ ಇದು. ಒಂದು ಕಡೆಯಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಟ್ರಾಫಿಕ್ ಸಮಸ್ಯೆ, ಎಲ್ಲೆಂದರಲ್ಲಿ ವ್ಯಾಪಾರ ಜೋರಾಗಿ ನಡೀತಾ ಇರುತ್ತೆ. ರಸ್ತೆ ಬದಿಯಲ್ಲೂ ಕೂಡ ವ್ಯಾಪಾರ ವಹಿವಾಟು ನಡೆಸ್ತಾ ಇರ್ತಾರೆ. ಇದರಿಂದ ವಾಹನ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ. ಮಾರ್ಕೆಟ್ಗೇನು ಜಾಗ ಸೀಮಿತ ಆಗಿದೆ, ಅದನ್ನು ಹೊರತುಪಡಿಸಿ ಬೇರೆ ಕಡೆಯಲ್ಲೂ ಕೂಡ ಇಲ್ಲಿ ವ್ಯಾಪಾರ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಹೀಗಾಗಿ ಈ ಕ್ರಮಕ್ಕೆ ಪಾಲಿಕೆ ಬಂದಂತೆ ಕಾಣ್ತಾ ಇದೆ. ಮುಖ್ಯ ಮಾರ್ಕೆಟ್ ನಮ್ಮ ಮುಖ್ಯ ಆಯುಕ್ತರು GB ಅವ್ರ ಜೊತೆಗೆ ನಾನು ಸಹ ವಿಸಿಟ್ ಮಾಡಿದ್ದೀನಿ. ಅಲ್ಲಿ ಬಹಳಷ್ಟು ಸುಧಾರಣೆ ಆಗ್ಬೇಕಿದೆ. ಅಲ್ಲಿ ನಿಜವಾಗೂ ಸಹ ಅಲ್ಲಿ ಇರುವಂತವ್ರು ಏನು ವ್ಯಾಪಾರಸ್ಥರು ಮತ್ತೆ ಕಸ್ಟಮರ್ ಅದ್ ಹೇಗೆ ಅದನ್ನ ವ್ಯಾಪಾರ ಮಾಡ್ತಾರೆ ಅಂತ ನನಗೆ ಗೊತ್ತಾಗೋದಿಲ್ಲ. ಆ ತರದ್ದು ಸಿಚುವೇಶನ್ ಇತ್ತು. ಅದಕ್ಕೆ ಈಗ ಆಲ್ರೆಡಿ ಸುಧಾರಣೆಗೆ ಕೈ ಹಾಕಿದೀವಿ. ಕ್ಲೀನಿಂಗ್ ಮಾಡುವಂತ ಕೆಲಸವನ್ನ ಫಸ್ಟ್ ಪ್ರಾರಂಭ ಮಾಡಿದೀವಿ. ಯಾರ್ಯಾರು ಎನ್ಕ್ರೋಚ್ಮೆಂಟ್ ಮಾಡಿದ್ರು ಅವನ್ನೆಲ್ಲ ತೆರವುಗೊಳಿಸುವಂತ ಕೆಲಸವನ್ನ ಮಾಡಿದೀವಿ. ಬಹಳ ಮುಖ್ಯವಾಗಿ ಅವ್ರು ಬಹಳಷ್ಟು ಜನ ಅದರಲ್ಲಿ ಪೇ ಮಾಡದೆ. ಎಸ್, ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ, ನೇರ ಸಂಪರ್ಕದಲ್ಲಿದ್ದಾರೆ. ಸುಷ್ಮಿತಾ, ಗಮನಿಸ್ತಾ ಇದ್ವಿ ಕೆಆರ್ ಮಾರ್ಕೆಟ್ ನಿಗದಿ ಮಾಡಿದ ಜಾಗಕ್ಕಿಂತ ಬೇರೆ ಕಡೆಗಳಲ್ಲೂ ಕೂಡ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ನಡೆಯೋದು ಕಂಡು ಬರುತ್ತೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಎಲ್ಲಂದ್ರಲ್ಲಿ ಕಸದ ರಾಶಿ, ಇದಕ್ಕೆಲ್ಲ ಬ್ರೇಕ್ ಹಾಕುವಂತ ಕೆಲಸವನ್ನ ಪಾಲಿಕೆ ಮಾಡುತ್ತಾ ಹೇಗೆ? ಎಸ್ ಸಂಪತ್, ಬೆಂಗಳೂರಿನ ಅತಿ ದೊಡ್ಡ ಹಾಗೆ ಪ್ರಮುಖ ಮಾರ್ಕೆಟ್ ಅಂತ ಹೇಳಿದ್ರೆ ಅದು ಕೆಆರ್ ಮಾರ್ಕೆಟ್. ಆದ್ರೆ ಕೆಆರ್ ಮಾರ್ಕೆಟ್ ಅಲ್ಲಿ ಬೆಳಗಿನ ಸಮಯ ಆಗಿರ್ಬೋದು ಅಥವಾ ಹಬ್ಬ ಹರಿದಿನದ ಸಮಯ ಆಗಿರ್ಬೋದು, ಈ ಒಂದು ಸಮಯದಲ್ಲಿ ವ್ಯಾಪಾರ ವಹಿವಾಟು ಏನು ಮೀಸಲಿರಿಸಿರುವಂತಹ ಜಾಗವನ್ನ ಹೊರತುಪಡಿಸಿ ರಸ್ತೆಯಲ್ಲಿ ಮಾರಾಟವನ್ನ ಮಾಡ್ತಾರೆ ವ್ಯಾಪಾರಿಗಳು. ಇದರಿಂದಾಗಿ ಒಂದು ಕಡೆ ಓಡಾಡುವಂತಹ ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ಕಿರಿಕಿರಿ ಆಗುತ್ತೆ. ಹಾಗೆ ಪ್ರಮುಖವಾಗಿ ಆ ಒಂದು ಜಂಕ್ಷನ್ ಅಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಇದರಿಂದ ಸಾಕಷ್ಟು ದೂರುಗಳು ಕೂಡ ವಾಹನ ಸವಾರರಿಂದ ಕೇಳಿ ಬಂದಿತ್ತು. ಇದಾದ ಬೆನ್ನಲ್ಲೇ ಇವಾಗ ಕೇಂದ್ರ ನಗರ ಪಾಲಿಕೆಯ ಆಯುಕ್ತರು ಕೂಡ ಎಚ್ಚೆತ್ತುಕೊಂಡಿರುವಂತದ್ದು. ಮೊನ್ನೆಯೂ ಕೂಡ ಈ ಒಂದು ಕೆಆರ್ ಮಾರ್ಕೆಟ್ಗೆ ಮುಖ್ಯ ಆಯುಕ್ತರು ಹಾಗೆ ಕೇಂದ್ರ ನಗರ ಪಾಲಿಕೆಯ ಆಯುಕ್ತರಾಗಿರುವಂತಹ ಜಿ ಜಗದೀಶ್ ಅವರು ಭೇಟಿಯನ್ನ ಕೊಡ್ತಾರೆ. ಭೇಟಿಯನ್ನ ನೀಡಿದಂತಹ ಸಂದರ್ಭದಲ್ಲಿ ಯಾರೆಲ್ಲ ಅನಧಿಕೃತವಾಗಿ ಅಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ದಾರೋ ಅವ್ರದ್ದೆಲ್ಲರದು ಕೂಡ ಇಲ್ಲಿಂದ ಖಾಲಿ ಮಾಡಿಸಬೇಕು. ಹಾಗೆ ಆ ಒಂದು ಜಾಗವನ್ನ ಅಂದ್ರೆ ಸಾರ್ವಜನಿಕರ ಓಡಾಟಕ್ಕೆ ಮಾತ್ರ ಮೀಸಲಿರಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೆಆರ್ ಮಾರ್ಕೆಟ್ ಅಲ್ಲಿ ಒಂದು ಕಾಂಪ್ಲೆಕ್ಸ್ ಇದೆ. ಆ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಮಾತ್ರ ವ್ಯಾಪಾರ ವಹಿವಾಟಿಗೆ ಈ ಹಿಂದೆ ಅವಕಾಶ ಇತ್ತು. ಅದಾದ ಬಳಿಕ ವರ್ಷ ಕಳೀತಾ ಇದ್ದಂಗೆ ಎಲ್ಲ ಸಾರ್ವಜನಿಕರು ಹಾಗೆ ಪ್ರಮುಖವಾಗಿ ಅಲ್ಲಿ ವ್ಯಾಪಾರಿಗಳಿಗಿಂತ ಪ್ರತಿನಿತ್ಯವೂ ಕೂಡ ಡೈಲಿ ಒಬ್ಬೊಬ್ರು ಹೊಸದಾಗಿ ಬಂದು ಅಲ್ಲಿ ಅಂಗಡಿಯನ್ನ ಹಾಕೊಳ್ತಾರೆ. ಸೊ ಇದರಿಂದಾಗಿ ಅಲ್ಲಿ ಓಡಾಡ್ಲಿಕ್ಕೆ ಯಾವುದೇ ರೀತಿ ಜಾಗ ಇಲ್ಲ. ಜೊತೆಗೆ ಇಲ್ಲಿ ವ್ಯಾಪಾರಸ್ಥರು ಹೆಚ್ಚಾದಂತಹ ಸಮಯದಲ್ಲಿ ಕಸದ ಸಮಸ್ಯೆಯೂ ಕೂಡ ಜಾಸ್ತಿ ಆಗ್ತಿದೆ. ಕೆಆರ್ ಮಾರ್ಕೆಟ್ಗೆ ಹೋದಂತಹ ಸಂದರ್ಭದಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ರಾಶಿಗಟ್ಟಲೆ ಕಸ ಬಿದ್ದಿರುತ್ತೆ. ಆ ಒಂದು ಕಸವನ್ನ ವಿಲೇವಾರಿ ಮಾಡಲಿಕ್ಕೆ ಪೌರ ಕಾರ್ಮಿಕರು ಕೂಡ ಹರಸಾಹಸವನ್ನ ಪಡ್ತಾ ಇರುವಂತದ್ದು. ಹಾಗೆ ಕಸಕ್ಕೆ ಮೀಸಲಿರುವಂತಹ ಜಾಗವನ್ನ ಹೊರತುಪಡಿಸಿ ತಾವು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ ಈ ಒಂದು ಕಸವನ್ನ ಅಲ್ಲಿ ಹಾಕೋದ್ರಿಂದಾಗಿ ಪೌರ ಕಾರ್ಮಿಕರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಹಾಗೆ ಅದು ಕೆಆರ್ ಮಾರ್ಕೆಟ್ ಏನಿತ್ತು ಅದು ಸಂಪೂರ್ಣವಾಗಿ ಗಬ್ಬೆದ್ದು ನಾರ್ತಾ ಇದೆ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು. ಹಾಗೆ ಕೆಆರ್ ಮಾರ್ಕೆಟ್ ನ ಚಿತ್ರಣ ಏನಿದೆ ಅದನ್ನ ಸಂಪೂರ್ಣವಾಗಿ ಬದಲಿಸ್ತೀವಿ ಅಂತ ಹೇಳಿ ಇವಾಗ ಜಗದೀಶ್ ಅವರು ಒಂದು ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು. ಹಾಗೆ ಪ್ರಮುಖವಾಗಿ ಯಾರ ಹತ್ರ ಲೈಸೆನ್ಸ್ ಇದೆ, ಪರ್ಮಿಷನ್ ಇದೆ, ಅವರಿಗೆ ಮಾತ್ರ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದನ್ನ ಹೊರತುಪಡಿಸಿ ಯಾವುದೇ ರೀತಿಯಲ್ಲೂ ಕೂಡ ರಸ್ತೆ ಬದಿ ಆಗಿರಬಹುದು ಪರ್ಮಿಷನ್ ಇಲ್ದಲೇ ಇದ್ದವರಿಗೆ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಇದ್ರ ಜೊತೆಗೆ ಕಸದ ಸಮಸ್ಯೆಯನ್ನು ಕೂಡ ಬಗೆಹರಿಸ್ತೀವಿ ಅಂತ ಹೇಳಿ ಅವರು ತಿಳಿಸಿರುವಂತದ್ದು. ಹಾಗೆ ಪ್ರಮುಖವಾಗಿ ಸಾಕಷ್ಟು ಅಲ್ಲಿ ಪಾರ್ಕಿಂಗ್ ಮಾಡೋದ್ರಿಂದಾಗಿ ಇವಾಗ ಹೊಸದಾಗಿ ಪಾರ್ಕಿಂಗ್ ವ್ಯವಸ್ಥೆಯು ಕೂಡ ಜಾರಿಯಾಗಿದೆ. ಹಾಗೆ ಹೊಸದಾಗಿ ಪಾರ್ಕಿಂಗ್ ಲಾಟ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಪಾರ್ಕಿಂಗ್ ಲಾಟ್ ಅನ್ನು ಹೊರತುಪಡಿಸಿ ರಸ್ತೆ ಭಾಗದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಪಾರ್ಕಿಂಗ್ ಮಾಡಬಾರದು ಅಂತ ಹೇಳಿ ಕೂಡ ಸೂಚನೆಯನ್ನು ನೀಡಿರುವಂತದ್ದು. ಒಂದು ವೇಳೆ ರಸ್ತೆ ಭಾಗದಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಅವರಿಗೆ ದಂಡವನ್ನು ಕೂಡ ವಿಧಿಸಲಾಗುತ್ತೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಆದ್ರೆ ಕಾದ್ ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಆಯುಕ್ತರು ಬದಲಾಗ್ತಾ ಇದ್ದಾರೆ. ಸಾಕಷ್ಟು ಜನ ಹೊಸ ಅಧಿಕಾರಿಗಳು ಬಂದರೂ ಕೂಡ ಕೆಆರ್ ಮಾರ್ಕೆಟ್ ನ ಪರಿಸ್ಥಿತಿ ಮಾತ್ರ
ಬದಲಾಗಿಲ್ಲ. ಈಗ ಏನು ಹೊಸದಾಗಿ ಬಂದಿರುವಂತಹ ಜಿ ಜಗದೀಶ್ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಆಶ್ವಾಸನೆ ಎಷ್ಟರ ಮಟ್ಟಿಗೆ ಅಲ್ಲಿ ನೆರವೇರುತ್ತೆ, ಹಾಗೆ KR ಮಾರ್ಕೆಟ್ ನ ಚಿತ್ರಣ ನಿಜಕ್ಕೂ ಕೂಡ ಬದಲಾಗುತ್ತೆ ಅನ್ನೋದು 2 ತಿಂಗಳ ನಂತರನೇ ಗೊತ್ತಾಗುತ್ತೆ. ಸಂಪತ್, ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.